ಭೈರವ್ ತಂತ್ರ. ಇವತ್ತಿನ ಈ ವಿಡಿಯೋನಲ್ಲಿ ಆಕರ್ಷಣಾ ಪ್ರಯೋಗ ತಾಯ್ತ ಮಾಡೋದು ಆಯಿತಾ. ತಾಯ್ತ ಮಾಡೋ ಥರದ್ದು. ಇದಕ್ಕೆ ಬೇಕಾಗಿರೋಂಥದ್ದು ವಿಷ್ಣುಕಾಂತಿ ಅಂದರೆ ನೀಲಿ ಹೂ ಬಿಡೋ ಅಂಥ ವಿಷ್ಣುಕಾಂತಿ ಬೇರು ಬೇಕಾಗ್ತದೆ. ಇದು ನೀಲಿ ಹೂ ಬಿಡೋ ಅಂಥ ವಿಷ್ಣುಕಾಂತಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನೀಲಿ ಹೂ ಬಿಡೋ ಅಂಥ ವಿಷ್ಣುಕಾಂತಿ ಇದು ಬೇಕಾಗ್ತದೆ. ನಂತರ ಇದು ಬಿಳಿ ಹೂ ಬಿಡೋ ಅಂಥ ವಿಷ್ಣುಕಾಂತಿ. ಬಿಳಿ ಹೂವು ಈ ಥರ ಇದು ಒಣಗೋಗಿದೆ, ತಂದಿರೋದು ಇದು ಹಳೆಯದು. ಬಿಳಿ ಹೂ ಬಿಡೋ ಅಂಥ ವಿಷ್ಣುಕಾಂತಿ. ನಂತರ ಇದು ಲಕ್ಷ್ಮೀಕಾಂತಿ ಅಂತ. ಇದು ಲಕ್ಷ್ಮೀಕಾಂತಿ ಅಂದರೆ ಹೀಗಿರ್ತದೆ, ಗೂಟದ ಬೇರು ಇರ್ತದೆ. ಅದಕ್ಕೆ ಸೇಮ್ ಹಿಂಗೆ ಇರುತ್ತೆ, ಆದರೆ ಇದರಲ್ಲಿ ಹಳದಿ ಕಲರ್ ಹೂವು ಬಿಡ್ತದೆ. ಈ ಥರ ಗೂಟದ ಬೇರು ಹಂಗೆ ಇರ್ತದೆ, ಈ ಥರ ಇರ್ತವೆ ಬೇರುಗಳು ಇದರದ್ದು ಲಕ್ಷ್ಮೀಕಾಂತಿದು. ನಂತರ ಅದರಲ್ಲಿ ನಿಮಗೆ ಈ ರೀತಿ ಕಾಣಿಸ್ತದೆ, ಈ ಥರ ಬೀಜಗಳು ಸಿಗ್ತವೆ ಲಕ್ಷ್ಮೀಕಾಂತಿನಲ್ಲಿ. ಇದು ಅಲ್ಲಾಡ್ಸಿದ್ರೆ ಸೌಂಡ್ ಬರ್ತದೆ, ಬೇಕಾದ್ರೆ ಕೇಳಿಸ್ಕೊಳ್ಳಿ. ಈ ಥರ ಇರುತ್ತೆ ಇದು ಲಕ್ಷ್ಮೀಕಾಂತಿನಲ್ಲಿ. ಗುರುತು ಹಚ್ಕೊಳ್ಳೋಕ್ಕೆ ನೋಡಿ, ಈ ಥರ ಗಿಡದಲ್ಲಿ ಹಿಂಗಿರ್ತದೆ ಇದು ಬೀಜ. ಇದೇ ಲಕ್ಷ್ಮೀಕಾಂತಿ. ಲಕ್ಷ್ಮೀಕಾಂತಿ ಬೇರು ಒಂದು ಬೇಕಾಗ್ತದೆ. ನಂತರ ಇದು ಸಹದೇವಿ ಗಿಡದ ಬೇರು. ಇವಿಷ್ಟು ಬೇಕಾಗುತ್ತೆ. ಯಾವುದ್ರ ಜೊತೆ ಈಗ ನೀಲಿ ವಿಷ್ಣುಕಾಂತಿ, ನೀಲಿ ಹೂ ಬಿಡೋ ವಿಷ್ಣುಕಾಂತಿ, ಹಳದಿ ಹೂ ಬಿಡೋ ಅಂಥ ವಿಷ್ಣುಕಾಂತಿ, ಬಿಳಿ ಹೂ ಬಿಡೋ ಅಂಥ ವಿಷ್ಣುಕಾಂತಿ, ಒಂದು ಸಹದೇವಿ ಬೇರು. ನಂತರ ಇದು ಈಶ್ವರಿ ಬೇರು, ಈಶ್ವರಿ ಗಿಡದ ಬೇರು, ಇದೊಂದು ಬೇಕಾಗ್ತದೆ. ನಂತರ ಒಂದು ಬಿಳಿ ಎಕ್ಕದ ಬೇರು, ಇದೊಂದು ಬೇಕಾಗ್ತದೆ. ಇಷ್ಟು ಸೇರಿಸಿ ಒಂದು ತಾಯ್ತ ಮಾಡೋ ಅಂಥದ್ದು, ಒಂದು ತಾಯ್ತದೊಳಗೆ ಹಾಕಿ ಬಂಧನ ಹಾಕೋ ಅಂಥದ್ದು ಸರ್ವ ಕಾರ್ಯದಲ್ಲೂ ಯಶಸ್ವಿ ಆಯ್ತದೆ. ಈಶ್ವರಿ ಬೇರು ಅಂದರೆ ಹೀಗಿರ್ತದೆ, ದೊಡ್ಡದು. ಅಂದರೆ ಒಳ್ಳೆ ಟೈಮು, ಒಳ್ಳೆ ನಕ್ಷತ್ರದಲ್ಲಿ ಇದನ್ನು ಎಷ್ಟು ಬೇಕೋ ಅಷ್ಟೇ ನಿಯಮವಾಗಿ ತಗೊಂಡ್ಬರ್ಬೇಕು. ತಗೊಂಡ್ಬಂದರೆ ಇದು ಪ್ರತಿಯೊಂದು ಕೆಲಸಗಳಲ್ಲೂ ಇದು ಆಕರ್ಷಣೆ ಪ್ರಯೋಗ ಅದರಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತದೆ. ನೋಡಿ ಹೀಗಿರ್ತದೆ ಇದು ಈಶ್ವರಿ ಬೇರು, ಹೀಗಿರ್ತದೆ. ಇದನ್ನು ಒಳ್ಳೆ ಆಕರ್ಷಣಾ ಪ್ರಯೋಗದಲ್ಲಿ ಇದನ್ನ ಪ್ರಯೋಗಕ್ಕೆ ತರ್ಬೋದು. ಭಾಳ ಪ್ರಭಾವಶಾಲಿಯಾಗಿರುತ್ತೆ. ಈ ಬಿಳಿ ಹೂ ಬಿಡೋಂಥ ವಿಷ್ಣುಕಾಂತಿದು ನೋಡಿ, ಬೇರುಗಳು ಉದ್ದ ಹೋಗಿರ್ತದೆ, ತುಂಬ ಉದ್ದಕ್ಕೆ ಹೋಗಿರ್ತದೆ. ಬಿಳಿ ಹೂ ಬಿಡೋ ಅಂಥ ವಿಷ್ಣುಕಾಂತಿದು ಹೀಗಿರ್ತದೆ ಇದರದ್ದು ಬೇರುಗಳು. ಇವುಗಳು ಬಿಳಿ ಹೂ ಬಿಡೋಂಥದ್ದು ಸಿಕ್ಕೋದು ಭಾಳ ಕಮ್ಮಿ ಪ್ರಮಾಣದಲ್ಲಿ ಸಿಕ್ಕಂಥದ್ದು. ನೀಲಿ ಹೂವು ಸಿಗ್ತವೆ. ಇವನ್ನೆಲ್ಲ ನಿಯಮವಾಗಿ ನಿಯಮ ಪಾಲಿಸಿ ನಾವು ಒಳ್ಳೆ ಟೈಮುಗಳಿಗೆ ನಕ್ಷತ್ರದಲ್ಲಿ ಇದನ್ನು ತರಬೇಕು. ತಂದರೆ ಇದು ಕಾರ್ಯಸಿದ್ಧಿ ಚೆನ್ನಾಗಾಯ್ತದೆ. ಅಂದರೆ ಇದು ಒಳ್ಳೆ ಜನಾಕರ್ಷಣೆ, ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಯಶಸ್ವಿಗೆ. ಅಂದರೆ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರ ಅಂಥ ಕಾರ್ಯಗಳೆಲ್ಲ ಯಶಸ್ವಿ ಆಯ್ತದೆ. ಇದರೊಳಗಡೆಗೆ ಇದನ್ನು ಲೋಡ್ ಮಾಡಬೇಕು. ಇವಾಗ ತಾಯ್ತದೊಳಗಡೆಗೆ ಈ ರೀತಿ ಪೂರ್ತಿ ಎಲ್ಲ ಮೂಲಿಕೆಗಳನ್ನೆಲ್ಲ ಇದರಲ್ಲಿ ಸೇರಿಸಿ, ಇದರಲ್ಲಿ ಬಂಧನೆ ಮಾಡಿ ಇದರಲ್ಲಿ ಸೇರಿಸಿದಾಗ ಈ ರೀತಿ ಕ್ಯಾಪ್ ಇರುತ್ತೆ ಅದರಲ್ಲಿ. ಅದು ಕ್ಯಾಪ್ ಇರುತ್ತೆ. ಆ ಕ್ಯಾಪ್ಗೆ ಒಂದು ನವಸಾಗರದ್ದು ಒಂದು ಚೂರು ಹಾಕೊಳ್ಳಿ. ಚೂರು ಹಾಕ್ಕೊಂಡು ಇದ್ರ ಮೇಲೆ ಮುಚ್ಚಬೇಕಾಯ್ತದೆ ಇದರಲ್ಲಿ, ಆಯಿತಾ. ಯಾಕೆ ಆವಾಗ ಮೂಲಿಕೆಗಳು ಯಾವುದು ಹಾಳಾಗಲ್ಲ. ನಂತರ ಇವಿಷ್ಟು ಹಾಕಿದ್ಮೇಲೆ ಇದರೊಳಗಡೆಗೆ ಇದು ಪಾದರಸ ಅಂತ ಸಿಗ್ತದೆ, ಮರ್ಕಿರಿ ಅಂತ. ಪಂಚಸಾರಿ ಗಂಧಿ ಅಂಗಡಿಯಲ್ಲಿ ಸಿಗ್ತದೆ. ಆ ಮರ್ಕಿರಿನ ಒಂದು ಇದ್ರ ಕಾಳು ಗಾತ್ರ, ಯಾವುದು ಒಂದು ಮೆಣಸು ಕಾಳು ಗಾತ್ರದಲ್ಲಿ ಇದರೊಳಗಡೆಗೆ ಹಾಕಬೇಕು. ಹಾಕ್ಬಿಟ್ಟು ಈ ನವಸಾಗರ ಹಾಕಿ ಮಡಗಿದ್ದೀವಲ್ಲ ಈ ಕ್ಯಾಪು, ಇದನ್ನು ಅದ್ರ ಮೇಲೆ ಮುಚ್ಚಬೇಕು. ಈ ರೀತಿ ಸಂಪೂರ್ಣವಾಗಿ ಎಲ್ಲ ಹಾಕಿ ಬಂಧನ ಮಾಡಿ ಎಲ್ಲ ಮೂಲಿಕೆಗಳನ್ನ ಇದರೊಳಗಡೆಗೆ ತುಂಬಿಡಬೇಕು. ತುಂಬಿ ಇದನ್ನು ಕ್ಯಾಪ್ ಹಾಕಿ ಪಾದರಸ ಹಾಕಿ ಎಲ್ಲ ಮಾಡಿ ಇದನ್ನು ಬಂದೋಬಸ್ತ್ ಮಾಡಿದ್ಮೇಲೆ ಇದನ್ನು ಇಷ್ಟಲಿಂಗದಲ್ಲಿ ಇದನ್ನು ಪ್ರಾರ್ಥಿಸಬೇಕು. ಇದನ್ನು ಇಷ್ಟಲಿಂಗ ಅಂದರೆ ಸಂಕಲ್ಪವೇ ಗುರಿಯಾಗಿರ್ತದೆ. ನಿಮ್ಮ ಸಂಕಲ್ಪ ಏನು, ನೀವು ಯಾತಕ್ಕೋಸ್ಕರ ಇದನ್ನು ನೀವು ತಯಾರು ಮಾಡಿದ್ರಿ, ಅದನ್ನು ನೀವು ಸಂಕಲ್ಪ ಮಡಿಕೊಂಡು ಇದನ್ನು ಇಷ್ಟಲಿಂಗದಲ್ಲಿ ಇಷ್ಟಾರ್ಥದ ಸಿದ್ಧಿಗೋಸ್ಕರ ಇದನ್ನು 2 ಗಂಧದ ಕಡ್ಡಿ ತೋರಿಸಿ ಇದನ್ನು ಪ್ರತಿನಿತ್ಯ ಪೂಜಿಸ್ತಾ ಇದನ್ನು ಧಾರಣೆ ಮಾಡೋದ್ರಿಂದ, ಅಂದರೆ ಇದನ್ನು ಕತ್ತಿಗೆ ಹಾಕಬೇಕು, ಇಲ್ಲ ರಟ್ಟೆ ಕಟ್ಟಬೇಕು. ಆವಾಗ ಇದು ಸಂಪೂರ್ಣವಾದಂಥ ಇದು ಯಶಸ್ವಿ ಕೊಡ್ತದೆ. ಇದು
ಇನ್ನು ಸೊಂಟದ ಕೆಳಗೆ ಅಲ್ಲೆಲ್ಲ ಇನ್ನು ಕಟ್ಟಂಗಿಲ್ಲ ಇನ್ನು ಉಡ್ದಾರಕ್ಕೆಲ್ಲ ಇನ್ನು ಕತ್ತಿಗೆ ಕಟ್ಟಬೇಕು, ಇಲ್ಲಾಂದರೆ ರಟ್ಟೆಗೆ ಕಟ್ಟಬೇಕು. ಆಮೇಲೆ ಇದಕ್ಕೆ ಅತಿ ಹೆಚ್ಚಾಗಿ ನೀರು ಬೀಳಿಸ್ಕೋಬಾರ್ದು. ನೀರು ಬೀಳಿಸ್ಕೊಂಡ್ರೆ ಇದರೊಳಗಡೆ ಇರೋಂಥ ಮೂಲಿಕೆಗಳೇನೇನಿದೆ ಅವೆಲ್ಲ ಕೊಳ್ತೋಗ್ಬಿಡ್ತವೆ. ಪಾದರಸ ಒಂದು ಮಾತ್ರ ಒಳಗೆ ಓಡಾಡ್ತಾ ಇರ್ತದೆ ಅಷ್ಟೇ, ಇನ್ನೇನು ಇರಲ್ಲ. ಹಾಗಾಗ್ಬಿಡುತ್ತೆ. ಹಾಗೆ ಇನ್ನು ಭಾಳ ಇದನ್ನ ಹಾಕ್ಕೊಂಡು ಸ್ನಾನ ಗೀನ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಬಾಗಿಲು ಸಂದಿಯಿಂದ ಬಂದಂಥ ಶಕ್ತಿಗಳು ಬಚ್ಚಲ ಸಂದಿಲಿ ಹೋಗ್ಬಿಡ್ತವೆ ನೀವು ಸ್ನಾನ ಮಾಡಿದಾಗ ಇದು ಹಾಕ್ಕೊಂಡು, ಆಯಿತಾ? ಹಾಗಾಗಿ ಇದನ್ನ ಸ್ನಾನ ಮಾಡೋ ಟೈಮಲ್ಲಿ ಸಪ್ರೇಟಾಗಿ ಎತ್ತು ಮಡಗಬೇಕು, ಇದನ್ನು ಹಾಕಬೇಕು. ನಂತರ ಇದಕ್ಕೆ ಯಾವುದೇ ರೀತಿ ಮುಟ್ಟು, ತಟ್ಟು, ಮೈಲಿಗೆ ಆ ಥರ ಯಾವುದೂ ಇರಲ್ಲ. ಇದು ವಿಶೇಷವಾದಂಥ, ಅದ್ಭುತವಾದಂಥ ಇವು 3 ಸಸ್ಯಗಳಲ್ಲಿ ಮಾಡೋಂಥ ಒಂದು ಕಾಂಬಿನೇಷನ್, ಮಾಡೋಂಥ ಒಳ್ಳೆ ಕಾಂಬಿನೇಷನ್ ಪ್ರಯೋಗ ಇದು. ಕಮ್ಯುನಿಕೇಷನ್ ಇದರಲ್ಲಿ ಭಾಳ ಚೆನ್ನಾಗಿರ್ತದೆ. ಅಂದರೆ ಇದು ಸಾಧಿಸಿ ನೋಡಿದವನಿಗೆ ಇದು ಸಂಪೂರ್ಣವಾಗಿ ಅರ್ಥ ಆಯ್ತದೆ. ಇದನ್ನು ಯಾರು ಬೇಕಾದ್ರೂ ಮಾಡ್ಕೋಬೋದು, ಆಯಿತಾ? ಇಷ್ಟು ಮೂಲಿಕೆಗಳು ಬೇಕಾಗುತ್ತೆ ಅಷ್ಟೇ. ಇವೆಲ್ಲ ನೀವು ಕಂಡ್ಕೊಂಡಿರೋಂಥದ್ದೇ. ಈ ನೀಲಿ ವಿಷ್ಣುಕಾಂತಿ ಎಲ್ಲಿ ಸಿಗ್ತದೆ ಅಲ್ಲೇ ಬಿಳಿ ವಿಷ್ಣುಕಾಂತಿನೂ ಹುಡುಕಿದ್ರೆ ಸಿಕ್ಕೇ ಸಿಗ್ತದೆ. ನಂತರ ಈ ಲಕ್ಷ್ಮೀಕಾಂತಿನೂ ಸಿಕ್ಕೇ ಸಿಕ್ಕುತ್ತೆ. ಈ ಲಕ್ಷ್ಮೀಕಾಂತಿನೂ ಪ್ರಾಕೃತಿಕವಾಗಿ ಹೇಗೆ ಭೂಮಿ ಮೇಲಿರುತ್ತೆ ಅದನ್ನು ಮುಂದೆ ಯಾವ್ದಾರ ಒಂದು ವೀಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಅದರಲ್ಲಿ ಈ ರೀತಿ ಇರುತ್ತೆ, ಅದಕ್ಕೆ ಈ ರೀತಿ ಬೀಜಗಳಿರುತ್ತೆ. ಅದಕ್ಕೆ ಅದು ಹಳದಿ ಕಲರ್ ವಿಷ್ಣುಕಾಂತಿ, ಹಳದಿ ಕಲರ್ ಹೂ ಬಿಡೋಂಥ ವಿಷ್ಣುಕಾಂತಿ, ಆಯಿತಾ? ಹೀಗಿರುತ್ತೆ ಅದರಲ್ಲಿ ಬೇರುಗಳು, ಗೂಟದ ಬೇರುಗಳು. ಇವು 3 ಬೇರು ಸೇರಿದ್ರೆ ಭಾಳ ಪ್ರಕಾಂಡವಾಗಿ ಕೆಲಸ ನಡೀತದೆ. ನಂತರ ಈಶ್ವರಿ ಬೇರು, ಬಿಳಿ ಎಕ್ಕದ ಬೇರು, ಇವೆಲ್ಲ ಭಾಳ ಅದ್ಭುತವಾಗಿ ಪ್ರಯೋಗ ಸಿದ್ಧಿಯಾಗೋಂಥವು. ಅಂದರೆ ಇದು ಭಕ್ತಿ ಭಾವನೆಯಿಂದ ಇದನ್ನ ಮಡಿಕೊಂಡು ಇಷ್ಟಲಿಂಗದಲ್ಲಿ ಸಂಕಲ್ಪ ಮಾಡ್ಕೊಂಡು ಪೂಜಿಸ್ಕೊಂಡು ಹೋಗ್ತಾಯಿದ್ರೆ ಎಲ್ಲ ರೀತಿ ಕೆಲಸ ಕಾರ್ಯಗಳು ತನಗೆ ತಾನೇ ಇಷ್ಟಾರ್ಥ ಸಿದ್ಧಿ ನಡೀತಾ ಇರುತ್ತೆ. ಅಷ್ಟೇ ಇದ್ರದ್ದು ಪ್ರಯೋಗ. ಯಾರು ಬೇಕಾದ್ರೂ ಮಾಡ್ಬೋದು.